ಹಾಗೆ ನೋಡಿದ್ರೆ ಪುಟ್ಟಣ್ಣ ಕಣಗಾಲ್ ಅವರಿಗೆ ನಾಗರಹಾವು ಚಿತ್ರಕ್ಕಿಂತಲೂ ಮೊದಲೇ ದೊಡ್ಡ ಹೆಸರಿತ್ತು. ಅವರಿಗೆ ಹೆಸರು ತಂದುಕೊಟ್ಟ ಚಿತ್ರಗಳು ಅಂದ್ರೆ ಗೆಜ್ಜೆ ಪೂಜೆ, ಬೆಳ್ಳಿ ಮೋಡ ಮತ್ತು ಶರಪಂಜರ. ಅದರಲ್ಲೂ ಶರಪಂಜರ ಚಿತ್ರ ಕನ್ನಡ ಚಿತ್ರೋದ್ಯಮದ ಮೈಲುಗಲ್ಲಾಯಿತು. ಪುಟ್ಟಣ್ಣ ಅವರ ಯಶಸ್ಸು ಆಕಸ್ಮಿಕವಲ್ಲ ಎನ್ನುವುದು ಸಾಬೀತಾಯಿತು. ಮಿನುಗುತ್ತಾರೆ ಕಲ್ಪನಾ ಅವರ ಅಭಿನಯದ ಉತ್ತುಂಗ ಈ ಶರಪಂಜರ. ಈಗಲೂ ಅಷ್ಟೇ, ಯಾವ ನಟಿಯರನ್ನೇ ಕೇಳಿ ನೋಡಿ, ನೀವು ಎಂತ ಪಾತ್ರ ಇಷ್ಟಪಡ್ತೀರಿ ಅಂದ್ರೆ ತಕ್ಷಣದ ಪ್ರತಿಕ್ರಿಯೆ ಶರಪಂಜರದಲ್ಲಿ ಕಲ್ಪನಾ ನಿರ್ವಹಿಸಿದಂತ ಪಾತ್ರ ಅಂತ ಹೇಳ್ತಾರೆ. ಇದು ಕಲ್ಪನಾ ತಾಕತ್ತು. ಇಂಥದ್ದೊಂದು ಸಾಹಸಕ್ಕೆ ಪ್ರೇರಣೆಯಾಗಿ ಪುಟ್ಟಣ್ಣ ಅವರಿಗೆ ಸಾಥ್ ನೀಡಿದ್ದು ದೊಡ್ಡಬಳ್ಳಾಪುರದ ರೇಷ್ಮೆ ವ್ಯಾಪಾರಿ KCN ಗೌಡ್ರು. ಅಪ್ಪಟ ಪ್ರಾಕ್ಟಿಕಲ್ ಮನುಷ್ಯರಾದ ಗೌಡ್ರು ಶರಪಂಜರ ಚಿತ್ರದ ನಿರ್ಮಾಣಕ್ಕಿಳಿಯುವುದರ ಹಿಂದೆ ಪುಟ್ಟಣ್ಣ ಅವರ ಬೆಳ್ಳಿ ಮೋಡ, ಕಪ್ಪು ಬಿಳುಪು, ಗೆಜ್ಜೆ ಪೂಜೆ ಚಿತ್ರಗಳಿದ್ವು. ಈ ತ್ರಿವಳಿ ಚಿತ್ರಗಳ ತ್ರಿವೇಣಿ ಸಂಗಮವಾದದ್ದು ಪುಟ್ಟಣ್ಣ, ಕಲ್ಪನಾ ತ್ರಿವೇಣಿ ಜೊತೆ ಸೇರಿದಾಗ. ಈ ಕಾರಣಕ್ಕಾಗಿಯೇ ಶರಪಂಜರ ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಎದ್ದ ಎಲ್ಲ ವಾದ ವಿವಾದಗಳನ್ನ ಗೌಡರು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಈ ಚಿತ್ರದ ಮೊದಲ ಪ್ರದರ್ಶನ ಮದರಾಸಿನ ಚಿತ್ರಮಂದಿರವೊಂದರಲ್ಲಿ ನಡೆಯಿತು. ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಚಿತ್ರರಂಗದ ಅನೇಕ ಗಣ್ಯರು ಪೈಪೋಟಿಗೆ ಬಿದ್ದವರಂತೆ ಚಿತ್ರಮಂದಿರಕ್ಕೆ ನುಗ್ಗಿ ಚಿತ್ರ ನೋಡಿದ್ರು. ಇಂಥವರಲ್ಲಿ ಆಗಿನ ಕಾಲದ ತಾರೆ ಲೀನಾ ಚಂದಾವರ್ಕರ್ ಅವರು ಒಬ್ರು. ಶರಪಂಜರ ಚಿತ್ರ ಇವರ ಮೇಲೆ ಎಷ್ಟೊಂದು ಪ್ರಭಾವ ಬೀರಿತೆಂದ್ರೆ ಹಿಂದಿಯಲ್ಲಿ ಇದನ್ನ ತೆರೆಗೆ ತರುವ ಯೋಚನೆ ಮಾಡಿದ್ರಂತೆ. ಕಲ್ಪನಾ ಪಾತ್ರವನ್ನ ತಾವೇ ನಿರ್ವಹಿಸೋದಾಗಿ ಹೇಳ್ಕೊಂಡಿದ್ರು ಕೂಡ. ಪ್ರದರ್ಶನ ಮುಗಿದ ಮೇಲೆ ಅಲ್ಲಿ ಸೇರಿದ್ದ ಎಲ್ಲ ಗಣ್ಯರು ಎದ್ದು ನಿಂತು ಚಪ್ಪಾಳೆ ತಟ್ಟಿ ಪುಟ್ಟಣ್ಣ ಮತ್ತು ಕಲ್ಪನಾರನ್ನ ಅಭಿನಂದಿಸಿದ್ರಂತೆ. Please subscribe Vishram Cinema and press bell button to know more busy breaking news every day.